Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸೊ ನಿನ್ನೆ ನಾನು ಪ್ರಾಮಿಸ್ ಮಾಡಿದ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ದಿ ಸ್ಕೂಲ್ ಬಾಯ್. ಯಾರು ಬರೆದಿರೋದು? ವಿಲಿಯಂ ಬ್ಲೇಕ್. ಸೊ ವಿಲಿಯಂ ಬ್ಲೇಕ್ ಅವ್ರು ಬರೆದಿರುವಂಥ ಈ ಸ್ಕೂಲ್ ಬಾಯ್ ಅನ್ನೋ ಒಂದು ಈ ಪೋಯಿಟ್ರಿಯನ್ನು ಇವತ್ತು ಓದ್ತಾ ಇದ್ದೀವಿ. ಓದೋಕ್ಕಿಂತ ಮುಂಚೆ ಇಲ್ಲೊಂದು ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಇದೆ. ಈ ಕ್ವಶನ್ ಓದಿದ ನಂತರ ಏನು ಮಾಡಿರಿ, ಜಸ್ಟ್ ವಿಡಿಯೋನ ಪಾಸ್ ಮಾಡಿ ಜಸ್ಟ್ ಮೆಮೊರೈಸ್ ಮಾಡ್ಕೊಳ್ಳಿ ನಿಮ್ಮ ಸ್ಕೂಲ್ ಡೇಸ್ ಹೆಂಗಿತ್ತು ಅಂತೇಳಿ. ರಿಕಾಲ್ ಯುವರ್ ಸ್ಕೂಲ್ ಡೇಸ್. ವಾಟ್ ಮೆಮೊರೀಸ್ ಡು ಯು ಹ್ಯಾವ್ ಆಫ್ ದ್ಯಾಮ್? ಶೇರ್ ಯುವರ್ ಎಕ್ಸ್ಪ್ರೆಷನ್ ವಿತ್ ಯು ಅದರ್ಸ್. ಸೊ ಏನು ಹೇಳ್ತಿದ್ದಾರಪ್ಪ ಅಂತಂದ್ರೆ, ಇವಾಗ ನಿಮ್ಗೆ ಈ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ, ನಾವು ಯು ಹ್ಯಾವ್ ರೀಚ್ ಟು ಕಾಲೇಜ್ ಬಂದುಬಿಟ್ಟಿದ್ದೀರಿ. ಸೊ ಸ್ಕೂಲ್ ಡೇಸಲ್ಲಿ ನೀವು ಯಾವ ಥರನಾಗಿ ಇದ್ರಿ, ಸೊ ನಿಮ್ಮ ಟೀಚರು ನಿಮ್ಮ ಜೊತೆಗೆ ಯಾವ ಥರನಾಗಿ ಬಿಹೇವ್ ಮಾಡ್ತಿದ್ರು, ನೀವು ಯಾವ ಥರ ಇದ್ರಿ, ಸೊ ಅದನ್ನು ಜಸ್ಟ್ ಒಂದು ಸಾರಿ ನೆನಪು ಮಾಡಿಕೊಂಡು ಈ ಒಂದು ಪೊಯಿಟನ್ನು ಕಲೀರಿ. ಓಕೆ, ಫೈನ್. ಪೊಯಿಟ್ರಿಯನ್ನು ನೋಡೋದಕ್ಕಿಂತ ಮುಂಚೆ ಮೊದಲು ಏನು ಮಾಡೋಣಪ್ಪ ಅಂತಂದರೆ ಪೊಯೆಟ್ ಬಗ್ಗೆ ತಿಳ್ಕೊಂಬಿಡೋಣ. ಓಕೆ, ಸೊ ಇವರು ಯಾರಪ್ಪ ಅಂತಂದರೆ ವಿಲಿಯಂ ಬ್ಲೇಕ್ ಅಂತೇಳಿ. ವಿಲಿಯಂ ಬ್ಲೇಕ್ ಈಸ್ ಆ್ಯನ್ ಬ್ರಿಟಿಷ್ ಪೊಯೆಟ್ ಅಂತ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದರೆ, ಹಿ ಬಿಲಾಂಗ್ಸ್ ಟು ಇಂಗ್ಲೆಂಡ್ ಅಂಥೇಳಿ. ಸೊ ಇನ್ನೂ ಕೆಲವೊಂದಿಷ್ಟು ಜನ ಇದ್ದಾರೆ, ದೇ ಆರ್ ಲೈಕ್ ವೆರಿ ಫೇಮಸ್ ಪೊಯೆಟ್ಸ್ ಆರ್ ದೇರ್, ದೇ ಆರ್ ಫ್ರಮ್ ಅಮೆರಿಕನ್ ಪೊಯೆಟ್ಸ್ ಇದ್ದಾರೆ. ಇವರು ವಿಲಿಯಂ ಬ್ಲೇಕ್ ಏನಪ್ಪ ಅಂತಂದ್ರೆ, ಹಿ ಬಿಲಾಂಗ್ಸ್ ಟು ಇಂಗ್ಲೆಂಡ್ ಅಂತೇಳಿ. ಓಕೆ, ಹಿ ವಾಸ್ ಅ ಪೊಯೆಟ್, ಪೇಂಟರ್ ಆ್ಯಂಡ್ ವಾಸ್ ಬಾರ್ನ್ ಇನ್ ಸೋಹಿಯೋ ಎಲ್ಲಿಪ್ಪ, ಲಂಡನ್ ಹತ್ರ ಇದೆ. ಓಕೆ, ಹಿ ಹ್ಯಾಡ್ ಲಿಟಲ್ ಫಾರ್ಮಲ್ ಎಜುಕೇಷನ್ ಬಟ್ ವಾಸ್ ಅಪ್ರೆಂಟಿಸ್ಡ್ ಜೇಮ್ಸ್ ಬೆಜೈರ್ ಆ್ಯಂಡ್ ಎಮಿನೆಂಟ್ ಎನ್ಗ್ರೇವರ್. ನೋಡ್ರಿ ಇಲ್ಲೇ ಏನಾಕೈತಪ್ಪ ಅಂತಂದ್ರೆ, ಭಾಳ ಎಜುಕೇಷನ್ ಏನಾಗಿಲ್ಲ, ಬಟ್ ಬಿಗಿನಿಂಗಲ್ಲಿಗೆ ಸ್ವಲ್ಪ ಫಾರ್ಮಲ್ ಎಜುಕೇಷನ್ ಮುಗಿಸ್ಕೊಂಡು ಇವ್ರು ಏನು ಮಾಡಿದ್ರು, ಅಪ್ರೆಂಟಿಸ್ಶಿಪ್ ಮಾಡಿದರು. ಯಾರು ಅಂಡರ್ ಅಪ್ರೆಂಟಿಸ್ಶಿಪ್ ಮಾಡಿದ್ರಪ್ಪ ಅಂತಂದ್ರೆ, ಜೇಮ್ಸ್ ಬೆಜೈರ್ನವ್ರ ಹತ್ರ. ಜೇಮ್ಸ್ ಬೆಜೈರ್ ಯಾರಪ್ಪ ಅಂತಂದ್ರೆ ಆ್ಯನ್ ಎಮಿನೆಂಟ್ ಎನ್ಗ್ರೇವರ್. ನೋಡಿರಿ, ಎನ್ಗ್ರೇವರ್ ಅಂತಂದ್ರೆ ಏನು ರೀ? ಎನ್ಗ್ರೇವರ್ ಅಂತಂದ್ರೆ ಅ ಪರ್ಸನ್ ಹೂ ಕಟ್ಸ್ ಡಿಸೈನ್ ಆರ್ ವರ್ಡ್ಸ್ ಆನ್ ಮೆಟಲ್, ಗ್ಲಾಸ್ ಆರ್ ವುಡ್ಸ್. ಈ ಕಟ್ಟಿಗೆ ಮೇಲೆ, ಗ್ಲಾಸ್ ಮೇಲೆ ಅಥವಾ ಮೆಟಲ್ ಮೇಲೆ ಅಕ್ಷರವನ್ನು ಕೆತ್ತಾರಲ್ಲ, ಅವ್ರು ಕಟ್ ಮಾಡ್ತಾರಲ್ಲ, ಅವ್ರಿಗೆ ಏನಂತೀವಪ್ಪ ಅಂತಂದ್ರೆ ಎನ್ಗ್ರೇವರ್ ಅಂತ ಕರಿತೀವಿ. ಅಲ್ಲಿ ಇವರು ಇದ್ದರು. ಆ್ಯಂಡ್ ಎಲ್ಲಿ ಕೆಲಸ ಮಾಡ್ತಪ್ಪ? ರಾಯಲ್ ಅಕಾಡೆಮಿಯಲ್ಲಿ ಕೆಲಸ ಮಾಡ್ತಿದ್ರು. ಓಕೆ, ಹಿಸ್ ಫೈನೆಸ್ಟ್ ವರ್ಕ್ ಆ್ಯಸ್ ಅನ್ ಆರ್ಟಿಸ್ಟಾಗಿ ಏನು ಮಾಡಿದ್ರಪ್ಪ ಅಂತಂದ್ರೆ, ಇನ್ವೆನ್ಷನ್ ಟು ದ ಬುಕ್ ಆಫ್ ಜಾಬ್ ಅಂತೇಳಿ ಒಂದು ಸೀರೀಸ್ ಮಾಡ್ತಾರೆ ಅವರು. ಓಕೆ, ದಿ ಪ್ರೆಸೆಂಟ್ ಪೋಯಮ್ ಏನಿದೆ, ದಿ ಸ್ಕೂಲ್ ಬಾಯ್ ಅನ್ನೋದು ಇದೊಂದು ಪಾರ್ಟ್ ಆಫ್ ಅ ಕಲೆಕ್ಷನ್ ಆಫ್ ಅ ಪೋಯಮ್ಸ್. ಇವರೊಂದು ಕಲೆಕ್ಷನ್ ಆಫ್ ಪೊಯಿಟ್ರಿ ಮಾಡ್ತಾರೆ. ಅಂದರೆ ಒಂದು ಬುಕ್ ಬರೀತಾರೆ, ಆ ಬುಕ್ಕಲ್ಲಿ ಬಹಳಷ್ಟು ಪೊಯಿಟ್ರೀಸ್ ಇರ್ತವೆ, ಅದನ್ನು ಕಲೆಕ್ಷನ್ ಅಂದರೆ ಏನು? ಕಲೆಕ್ಟ್ ಮಾಡೋದು ಅಂತೇಳಿ. ಅದರ ಹೆಸರೇನಪ್ಪ ಅಂದರೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತೇಳಿ. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತಾರಲ್ಲ, ಅದು ಯಾವಾಗ ಪಬ್ಲಿಷ್ ಮಾಡ್ತಾರೋ 1794 ಮಾಡ್ತಾರೆ. ಓಕೆ, ಈ ಒಂದು ಪೊಯಿಟ್ರಿ ನೀತಿ ದ ಸ್ಕೂಲ್ ಬಾಯ್ ಅನ್ನೋದನ್ನು ಅಲ್ಲಿಂದ ಎತ್ಕೊಂಡಿದ್ದಾರೆ, ಎಕ್ಸ್ಟ್ರ್ಯಾಕ್ಟ್ ಮಾಡಿದ್ದಾರೆ. ಓಕೆ, ಸೊ ನಾವು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ವಿಲಿಯಂ ಬ್ಲೇಕ್ ಅವ್ರ ಬಗ್ಗೆ ತಿಳ್ಕೊಂಡ್ವಿ. ಓಕೆ, ಇವರು ಬಗ್ಗೆ ನಾವು ತಿಳ್ಕೊಂಡ ನಂತರ ಇವರು ಯಾವ ಐಡಿಯಾನ ಕೊಡ್ತಾ ಇದ್ದಾರೆ ಸ್ಕೂಲ್ ಬಾಯ್ ಅನ್ನೋ ಒಂದು ಈ ಪೊಯಿಟ್ರಿಯಲ್ಲಿ ಅನ್ನೋದನ್ನು ಓದೋಣ. ಸೊ ನೋಡಿರಿ, ಬಿಗಿನಿಂಗಲ್ಲಿ ನಿಮಗೊಂದು ಒಳ್ಳೆ ಇಮೇಜ್ ಕಾಣ್ತಾ ಇದೆ. ಇಮೇಜಲ್ಲಿ ಏನಪ್ಪ ಅಂತಂದರೆ, ಈ ಇಮೇಜ್ ಭಾಳ ಚೆನ್ನಾಗಿ ಮಾತಾಡ್ತಾ ಇದೆ. ನೀವು ನೋಡಿರಿ, ಈ ಹುಡುಗ ಯಾವ ಥರ ಕೂತಿದ್ದಾನೆ, ಈ ಸ್ಟೂಡೆಂಟ್ ಯಾವ ಥರ ಕೂತಿದ್ದಾರೆ, ಎಲ್ಲನೂ ಅಬ್ಸರ್ವ್ ಮಾಡಿರಿ. ಹಿಂದ್ಗಡೆ ಒಂದು ಪಕ್ಷಿ ಕೂಡ ಇದೆ, ಕೇಜ್ ಕೂಡ ಇದೆ, ಮತ್ತು ಇಲ್ಲಿ ಒಂದು ಕಡೆ ಪಕ್ಷಿಗಳನ್ನ ಹಾರಾಡಕ್ಕೆ ಬಿಟ್ಟಿದ್ದಾರೆ. ಇಲ್ಲಿ ಒಂದು ಕಡೆ ಹೊರಗಡೆ ಗಿಡಗಳು ಕಾಣ್ತಾ ಇದ್ದಾವೆ, ಮತ್ತು ಸ್ಟೂಡೆಂಟ್ಸ್ ಆಟ ಆಡ್ತಿದ್ದಾರೆ. ಇವುಗಳನ್ನೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಂಡಾಗ ಅನ್ನಿಸ್ತೈತಿ ಏನಪ್ಪ ಅಂತಂದ್ರೆ, ದಿಸ್ ಪೊಯಿಟ್ರಿ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಂತ. ಈ ಮನುಷ್ಯನ ನೋಡಿದ ತಕ್ಷಣ ನೋಡ್ರಿ ಹೆಂಗೆ ಕೂತಾನೆ ಈ ವಿದ್ಯಾರ್ಥಿ, ಡಲ್ಲಾಗಿ ಕೂತಾನು, ಡಿಸ್ಮೇಯಲ್ಲಿ ಕೂತಾನು. ಓಕೆ, ನೋಡೋಣ ಏನಾಗಿದೆ, ಯಾಕೆ ಹಿಂಗೆ ಡ್ರೂಪಿಂಗ್ ಸಿಟ್ಟಾಗಿದೆ ಅಂತೇಳಿ. ವಿಲ್ ಸಿ. ಓಕೆ, ಫೈನ್, ಲೆಟ್ಸ್ ಬಿಗಿನ್. ಐ ಲವ್ ಟು ರೈಸ್ ಇನ್ ಸಮ್ಮರ್ ಮಾರ್ನ್ ಅಂದರೆ ಏನರಲ್ಲಿ? ಮಾರ್ನಿಂಗ್. Summer morning. Okay, summer morning. Give me a moment. Okay, fine. When the birds sing on every tree, the distant huntsman winds his horn, and the skylark sings with me. Oh, what a sweet company. So, ಏನಾಗತ್ತೈತೆ ಫಸ್ಟ್ ಸ್ಟ್ಯಾಂಜಾದೊಳಗೆ ಏನಾಗತ್ತೈತಪ್ಪ ಅಂತಂದ್ರೆ, ಸಂಬಡಿ ಈಸ್ ಸ್ಪೀಕಿಂಗ್ ಅಬೌಟ್ ದ ಈ ಕ್ಯಾರೆಕ್ಟರ್, ನಮ್ಮ ಮೇನ್ ಕ್ಯಾರೆಕ್ಟರ್ ಪ್ರೊಟಗ್ಯಾನಿಸ್ಟ್ ಯಾರಿದ್ದಾರಪ್ಪ ಅಂತಂದರೆ, ಒಬ್ಬ ಬಾಯ್ ಇದ್ದಾನೆ, ಸ್ಕೂಲ್ ಬಾಯ್ ಇದ್ದಾನೆ. ಆ ಸ್ಕೂಲ್ ಬಾಯ್ ಹೆಂಗಿದ್ದ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ, ನರೇಟ್ ಮಾಡ್ತಾ ಇದ್ದಾನೆ ನಮಗೆ ಥ್ರೂ ಅ ಪೊಯಿಟ್ರಿ.
ಏನಂತಪ್ಪ ಅಂದ್ರೆ ಐ ಲವ್ ಟು ರೈಸ್ ಇನ್ ಸಮ್ಮರ್ ಮಾರ್ನ್. ಯಾರು ಹೇಳ್ತಾ ಇದ್ದಾರೆ ಇದನ್ನು? ಬಾಯ್ ಹೇಳ್ತಾ ಇದ್ದಾನೆ. ಏನಂತ, ನನಗೆ ಈ ಸಮ್ಮರ್ ಮಾರ್ನಿಂಗು, ಈ ಒಂದು ಬೇಸಿಗೆ ಕಾಲದ ಮಾರ್ನಿಂಗ್ ನಂಗೆ ಭಾಳ ಎದ್ದೇಳಕ್ಕೆ ಭಾಳ ಇಷ್ಟ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಡ್ಯೂರಿಂಗ್ ದ ಸ್ಕೂಲ್ ಡೇಸ್, ಸ್ಕೂಲ್ ಇರುವಾಗಲ್ಲ. ವೆನ್ ದ ಬರ್ಡ್ ಸಿಂಗ್ಸ್ ಆನ್ ಎವ್ರಿ ಟ್ರೀ, ದ ಡಿಸ್ಟೆಂಟ್ ಹಂಟ್ಸ್ಮನ್ ವಿಂಡ್ಸ್ ಹಿಸ್ ಹಾರ್ನ್ ಆ್ಯಂಡ್ ದ ಸ್ಕೈ ಲಾರ್ಕ್ ಸಿಂಗ್ಸ್ ವಿತ್ ಮೀ, ಓ ವಾಟ್ ಅ ಸ್ವೀಟ್ ಕಂಪನಿ. ಅವಾಗೇನಪ್ಪ ಅಂತಂದ್ರೆ, ಎರಡನೇದೊಂದು ಸ್ಟ್ಯಾನ್ಸ ಓದ್ತೀನಿ ಅಂದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಬಟ್ ಟು ಗೋ ಟು ಸ್ಕೂಲ್ ಆನ್ ಅ ಸಮ್ಮರ್ ಮಾರ್ನ್, ಓ ಇಟ್ ಡ್ರೈವ್ಸ್ ಆಲ್ ಜಾಯ್ ಅವೇ ಅಂಡರ್ ಅ ಕ್ರಿಯಲ್ ಐ ಔಟ್ ಓರ್ನ್, ದ ಲಿಟಲ್ ಒನ್ ಸ್ಪೆಂಡ್ ದ ಡೇ ಇನ್ ಸೈಯಿಂಗ್ ಆ್ಯಂಡ್ ಡಿಸ್ಮೇ. ಇಲ್ಲಿ ನೋಡ್ರಿ ಏನು ಹೇಳ್ತಾರಪ್ಪ ಅಂತಂದ್ರೆ, ನನಗೆ ಈ ಬೇಸಿಗೆ ಕಾಲದ ಒಂದು, ಮೇ ಬಿ ಇದನ್ನು ನಾವು ಸಂಡೇ ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಫಸ್ಟ್ ಸ್ಟ್ಯಾನ್ಜ ಸಂಡೇ, ರಿಮೈನಿಂಗ್ ಆಲ್ ಸ್ಕೂಲ್ ಡೇಸ್ ಅಂತ ತಿಳ್ಕೊಳ್ಳೋಣ. ಓಕೆ, ಈ ಬಾಯ್ಗೆ ಏನಾಗ್ತಾಯಿದೆಯಪ್ಪ ಅಂತಂದರೆ, ಅವನಿಗೆ ಭಾಳ ಯಾವಾಗ ಇಷ್ಟ ಆಕೈತಿ, ಸಂಡೇ ದಿನ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಗಿಡದೊಳಗೂ ಒಂದೊಂದು ಪಕ್ಷಿಗಳಿದ್ದು, ಪಕ್ಷಿಗಳು ಹಾಡ್ತಾ ಇದ್ದು, ದೂರದ ಎಲ್ಲೋ ಒಬ್ಬ ಹಂಟ್ಸ್ಮ್ಯಾನ್ ಅಂದರೆ ಯಾರು ರೀ? ಹಂಟರ್. ಆ ಹಂಟರ್ ವಿಂಡ್ಸ್ ಅಂದ್ರೆ ಏನು ರೀ? ಊದೋದು. ಓಕೆ, ಹಿಸ್ ಹಾರ್ನ್, ಅವ ತನ್ನ ಹಾರ್ನ್ ಅಂದರೆ ಏನು ರೀ? ಸೌಂಡ್ ಮಾಡುವಂಥ ಒಂದು ಎಕ್ವಿಪ್ಮೆಂಟ್ ಅಂತ ತಿಳ್ಕೊರಿ. ಅವ ಯಾವಾಗ ಅಲ್ಲಿಂದ ಸೌಂಡ್ ಮಾಡ್ತಾನೋ, ಎಲ್ಲ ಗಿಡದ ಮೇಲೆ ಪಕ್ಷಿಗಳಿರ್ತಾವೆ. ಆ್ಯಂಡ್ ಸ್ಕೈಲಾರ್ಕ್ ಅನ್ನೋದೊಂದು ಪಕ್ಷಿ, ಆ ಪಕ್ಷಿ ಇವನ ಜೊತೆ ಹಾಡ್ತೈತಿ. ಹಂಗೆ ಇಮ್ಯಾಜಿನೇಷನ್ ಇದೆಲ್ಲ, ಅದು ಏನಕ್ಕೈತಪ್ಪ ಅಂತಂದ್ರೆ ಅವ್ನಿಗೆ ಭಾಳ ಇಷ್ಟ ಆಗ್ತೈತೆ ರೀ, ಸ್ಟೂಡೆಂಟಿಗೆ. ಆ್ಯಕ್ಚುಲಿ ಆ ಬಾಯ್ಗೆ, ಸ್ಕೂಲ್ ಬಾಯ್ಗೆ ಇಷ್ಟ ಆಗುತ್ತೆ. ಓಕೆ, ಅದಕ್ಕೆ ಹೇಳ್ತಾನೆ, ಓ ವಾಟ್ ಅ ಸ್ವೀಟ್ ಕಂಪನಿ ಅಂತೇಳಿ. ಬಟ್ ಟು ಗೋ ಟು ಸ್ಕೂಲ್ ಆನ್ ಅ ಸಮ್ಮರ್ ಮಾರ್ನ್. ಸೊ ಮತ್ತು ಸಂಡೇ ಮುಗಿದು ಯಾವಾಗ ಮಂಡೇ ಬರುತ್ತಲ್ಲ, ಅವಾಗ ಸ್ಟೂಡೆಂಟಿಗೆ ಏನಾಕೈತಪ್ಪ ಅಂತಂದ್ರೆ, ಹೀ ಈಸ್ ನಾಟ್ ರೆಡಿ ಟು ಗೋ, ಹೀ ಫೀಲ್ಸ್ ಬೋರ್. ಹೇಳ್ತಾನವ, ಇಟ್ ಡ್ರೈವ್ಸ್ ಆಲ್ ಮೈ ಜಾಯ್ ಅವೇ. ನನ್ನ ಖುಷಿ ಏನು ಡಿಲೈಟ್ಫುಲ್ನೆಸ್ ಇದೆ, ಏನು ನನ್ನ ರಿಜಾಯ್ಸ್ ಇದೆ, ಇದೆಲ್ಲ ಏನಾಕೈತಪ್ಪ ಅಂತಂದ್ರೆ, ಇಟ್ ಆಲ್ ವಿಲ್ ಬಿ ಗೆಟ್ ಡೆಸ್ಟ್ರಾಯ್ಡ್, ಡ್ರೈವ್ಸ್ ಅವೇ. ನಾನು ಸಾಲಿಗೆ ಹೋದ್ನಿ ಅಂದ್ರೆ ಇಷ್ಟು ನನ್ನ ಖುಷಿಯಿಂದ ಇರೋಕೆ ಆಗೋದೇ ಇಲ್ಲ. ನೋಡ್ರಿ, ಒಂದನೇ ಸ್ಟ್ಯಾಂಜದಾಗ ಏನಾಗ್ತಿದೆ, ಅವ ಹೆಂಗದಾನು, ಅವ್ಗೆ ಯಾವ ಥರನಾದಂಥ ಒಂದು ಎಜುಕೇಷನ್ ಬೇಕಂತೇಳಿ ಗೊತ್ತಾಗ್ತಾಯಿದೆ. ಅವಂಗೆ ಸಾಲಿಗೆ ಹೋಗೋದ್ರಿಂದ ಏನಾಗತ್ತೈತಿ, ಅಂಡರ್ ಅ ಕ್ರೂಯಲ್ ಐ ಔಟ್ ವರ್ನ್ ಅಂದ್ರೆ ಏನು ರೀ? ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್. ನಾವು ಸ್ಕೂಲ್ನಾಗೆಲ್ಲ ನೋಡಿದ್ದೀವಲ್ಲ, ನಾವು ಮಾಡ್ತೀವಲ್ಲ, ಏನಪ್ಪ ಅಂತಂದರೆ ಸ್ಟೂಡೆಂಟಿಗೆ ನಾವು ಅಥಾರಿಟೇಟಿವ್. ಸೊ ಅಥಾರಿಟೇಟಿವ್ ಬಿಹೇವಿಯರ್ ಏನಪ್ಪ ಅಂತಂದ್ರೆ, ನೀ ಇಲ್ಲಿ ಕೂಡಬೇಕು, ನೀ ಇಲ್ಲೇ ಇರಬೇಕು, ನೀ ಹಿಂಗೆ ಮಾಡಬೇಕು ಅನ್ನೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅವನಿಗೆ ಬೇಜಾರು ತಂದಿದ್ದು. ಆ್ಯಕ್ಚುಲಿ ದ ಲಿಟಲ್ ಒನ್ ಸ್ಪೆಂಡ್ ದ ಡೇ ಸೈಯಿಂಗ್ ಆ್ಯಂಡ್ ಡಿಸ್ಮೇ. ಅಂದ್ರೆ ಅವ ಡಿಸ್ಮೇ ಅಂದ್ರೆ ಏನು ರೀ? ಫೀಲಿಂಗ್ ಆಫ್ ಫಿಯರ್ ಆ್ಯಂಡ್ ಡಿಸ್ಕರೇಜ್ಮೆಂಟ್ ಅಂತೇಳಿ. ಅವ್ನಿಗೆ ಒಟ್ಟು ಭಯದೊಳಗೆ ಒಂದು ದಿನ ಕಳೆದು ಬಿಡ್ತೀನಿಲ್ಲ ನಾನು ಅನ್ನುವಂಥ ಒಂದು ಬೇಜಾರು. ಅದಕ್ಕೋಸ್ಕರ ಹಿ ಡಸಂಟ್ ವಾಂಟ್ ಟು ಗೋ ಟು ಸ್ಕೂಲ್. ಸರಿತಾ? ಓಕೆ, fine. We'll go to the next stanza now. Then at times I drooping sit. ಮತ್ತು ನಾ ಸ್ಕೂಲಿಗೆ ಹೋದ್ಮೇಲೆ ಏನು ಮಾಡ್ತೀನಪ್ಪ ಅಂದ್ರೆ, ಡ್ರೂಪಿಂಗ್ ಸಿಟ್ ಅಂದ್ರೆ ಏನು ರೀ? ಬೆಂಡಾಗಿ ಕೂತ್ಬಿಡೋದು. ಇಲ್ಲಿ ಕುಂತಿದ್ದಾನಲ್ಲ, ನಿಮ್ಗೆ ಹೇಳಿದ್ನಲ್ಲ, ಈ ಬಾಯ್ ಈಸ್ ಎ ಡ್ರೂಪಿಂಗ್ ಸಿಟ್. ಕೂತ್ಬಿಟ್ಟ. ನಾವು ಏನು ಹೇಳ್ತೀರಿ ಹೇಳ್ರಿ, ನಾವಂತೂ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಅಂಥೇಳಿ. ಆ್ಯಂಡ್ ಸ್ಪೆಂಡ್ ಮೈ ಮೆನಿ ಆ್ಯನ್ಷಿಯಸ್ ಆರ್ ಟೆನ್ಷನ್. ಯಾವಾಗ ಸಾಲ ಮುಗಿತೈತಪ್ಪ ಅಂಥೇಳಿ ಅದು ಆ್ಯನ್ಷಿಯಸ್ ವರಿ ಒಳಗೆ ಕಳೆದು ಬಿಡ್ತಾನೆ. ನಾರ್ ಇನ್ ಮೈ ಬುಕ್ ಐ ಕ್ಯಾನ್ ಟೇಕ್ ಡಿಲೈಟ್, ನಾರ್ ಸಿಟ್ ಇನ್ ಲರ್ನರ್ಸ್ ಬವರ್ ವೋರ್ನ್ ಥ್ರೂ ವಿತ್ ಅ ಡ್ರಿಯರಿ ಶವರ್. ಅವೇನು ಹೇಳ್ತಾನಪ್ಪ ಅಂದ್ರೆ, ನಾರ್ ಅಂದ್ರೆ ಏನು ರೀ? ನಾಟ್ ಅಂತ ನಿಮ್ಗೆ ಗೊತ್ತೈತಿ. ನಾರ್ ಅಂದ್ರೆ ನಾಟ್. ನನಗೇನಪ್ಪ ಅಂತಂದ್ರೆ, ಡಿಲೈಟ್ ಅಂದ್ರೆ ಏನು ರೀ? ಹ್ಯಾಪಿನೆಸ್. ಅವ ಹೇಳ್ತಾನು, ನನಗೆ ಪುಸ್ತಕ ನೋಡಿದ್ರೂ ಖುಷಿ ಆಗಂಗಿಲ್ಲ. ಈ ಶಾಲೆಯೊಳಗೆ ಲರ್ನರ್ಸ್ ಬೋವರ್ಸ್ ಅಂದ್ರೆ ಏನು ರೀ? ಲರ್ನರ್ಸ್ ಬೋವರ್ ಅಂತಂದ್ರೆ, ಲರ್ನರ್ಸ್ ಬೋವರ್ ಇಸ್ ಅ ಪ್ಲೇಸ್ ವೇರ್ ಪೀಪಲ್ ಕಮ್ ಆ್ಯಂಡ್ ಅಕ್ವೈರ್ ದ ನಾಲೆಜ್ ಅಂಥೇಳಿ. ಎಲ್ಲಿ ಅನ್ನೋದೊಂದು ಲರ್ನರ್ಸ್ ಬೋವರ್ ಅನ್ನೋದೊಂದು ಸ್ಥಳ, ಅಲ್ಲಿ ಜನ ಬಂದುಬಿಟ್ಟು ಏನು ಮಾಡ್ತಾರೋ, ಈ ಒಂದು ವಿದ್ಯೆಯನ್ನು ಪಡ್ಕೊತಾರೋ. ಅವ ಹೇಳತ್ತಾನು ನನಗೆ, ಅಂದರೆ ಇಲ್ಲಿ ಲರ್ನರ್ಸ್ ಬೋರ್ ಅಂದ್ರೆ ಏನು ರೀ? ಸ್ಕೂಲ್ ಅಂದಂಗೆ, ಹೌದಲ್ಲ? ಲರ್ನರ್ಸ್ ಬೋರ್ ಅಂದ್ರೆ ಏನು ರೀ? ಸ್ಕೂಲ್. ಅವ್ಗೆ ಏನು ಅನ್ಸತ್ತೈತಿ, ಈಗ ನನಗೆ ಟೆಕ್ಸ್ಟ್ ಬುಕ್ ಓದಿದ್ರೂ ಖುಷಿ ಆಗಂಗಿಲ್ಲ, ನಾ ಸ್ಕೂಲ್ನಾಗ ಕೂತ್ರೂ ಖುಷಿ ಆಗಂಗಿಲ್ಲ. ಮತ್ತು ಆ ಸ್ಕೂಲ್ ಹೆಂಗೆ ಕಾಣ್ತಿತ್ತಪ್ಪ ಅಂತಂದ್ರೆ, ಓರ್ನ್ ಥ್ರೂ ದ ಡ್ರಿಯರಿ ಶವರ್. ಈಗ ಮಳೆ ಬಂದಾಗ ಎಷ್ಟು ರೊಜ್ ಆಗಿರ್ತೈತಿ. ನಿಮ್ಗೆ ಆ ಒಂದು ಎನ್ವಿರಾನ್ಮೆಂಟ್ ಯಾರಿಗಾದ್ರೂ ಇಷ್ಟ ಆಗುತ್ತಾ? ಯಾರಿಗೂ ಇಷ್ಟ ಆಗಂಗಿಲ್ಲ. ಆ ಥರದಂತ ಏನೋ ಅಲ್ಲಿ ಸಿಚುವೇಶನ್ ಇತ್ತು. ಅಂದ್ರೆ ಲೈಕ್ ಮಳೆ ಅಂತೇಳಿ ಲಿಟ್ರಲಿ ಮಳಿನ ಅಂತಲ್ಲ, ಒಂಥರ ಏನೋ ಬೇಜಾರು. ಮಳೆ ಆದಾಗ ನಿಮ್ಮ ನೋಡಿರಿ, ಎಲ್ಲರದ್ದು ಮೂಡು ಭಾಳ ಖುಷಿ ಇರೋಂಗಿಲ್ಲ. ಕೆಲವೊಬ್ರು ಅಷ್ಟೇ ಮಳೆ ಒಳಗೆ ಅದು 5 ನಿಮಿಷ ಅಥವಾ 10 ನಿಮಿಷ ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಕಂಟಿನ್ಯೂಸ್ ಮಳೆ ಹತ್ತಿರ ಯಾರಾದ್ರು ಎಂಜಾಯ್ ಮಾಡ್ತಾರೆ? ಆಗೋದಿಲ್ಲ. ಅದ್ರ ಒಂಥರ ಬೇಜಾರಾದಂಥ ಒಂದು ಮೂಡು ಅಂಥೇಳಿ. ಓಕೆ,
ಹೌ ಕ್ಯಾನ್, ಇಲ್ಲಿ ನೋಡ್ರಿ ಒಂದು ಕ್ವಶನ್ ಕೇಳ್ತಾನೆ ಹುಡುಗ. ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಜಾಯ್ ಸಿಟ್ ಇನ್ ಅ ಕೇಜ್ ಆ್ಯಂಡ್ ಸಿಂಗ್? ನಿಮ್ಗೆ ಆಗಲಿ ಇಮೇಜನ್ನು ತೋರಿಸಿದ್ದೆ ನಾನು. ನೋಡ್ರಿ ಇಲ್ಲೊಂದು ಇಮೇಜು, ಅವನೇನು ಹೇಳ್ತಿದ್ದಾನಪ್ಪ ಅಂತಂದ್ರೆ, ಈ ಪಕ್ಷಿ ಎದಕ್ಕೆ ಹುಟ್ಟೈತಪ್ಪ ಅಂತಂದ್ರೆ ಅದು ಎಂಜಾಯ್ ಮಾಡ್ಬೇಕು ಅನ್ನೋದು ವಿಚಾರಕ್ಕೋಸ್ಕರನೇ ಹುಟ್ಟೈತಿ. ಬಟ್ ನೀವೇನು ಮಾಡಿರಿ, ಕೇಜ್ನಾಗ ಇಟ್ಬಿಟ್ಟಿರಿ. ಕೇಜ್ನಾಗ ಇಟ್ಟಾಗ ಹೆಂಗೆ ಆಕೈತಿ, ಅದಕ್ಕೆ ಜಾಯ್ನೆಸ್ ಸಿಗಂಗಿಲ್ಲ, ಅದು ಹ್ಯಾಪಿ ಇರೋದಿಲ್ಲ. ಓಕೆ, ಹೌ ಕ್ಯಾನ್ ಅ ಚೈಲ್ಡ್, ಆ್ಯಕ್ಚುಲಿ ಇಲ್ಲಿ ಅವ ಏನು ಹೇಳತ್ತಾನಲ್ಲ, ಬರ್ಡ್ ಅನ್ನೋದು ಹೀ ಈಸ್ ಕಂಪೇರಿಂಗ್ ಹಿಮ್ಸೆಲ್ಫ್. ಅಂದರೆ ಸ್ಕೂಲಲ್ಲಿರುವಂಥ ವಿದ್ಯಾರ್ಥಿಗಳನ್ನ ಏನು ಮಾಡ್ತಾ ಇದ್ದಾನೆ, ಹೀ ಈಸ್ ಕಂಪೇರಿಂಗ್. ಇಲ್ಲಿ ನಾವು ಇನ್ನೊಂದು ಮುಖ್ಯವಾದಂಥ ಅಂಶನ ಅರ್ಥ ಮಾಡ್ಕೋಬೇಕು. ಹೀ ಈಸ್ ನಾಟ್ ಅಪೋಸಿಂಗ್ ದ ಸ್ಕೂಲನ್ನು ಅಪೋಸ್ ಮಾಡ್ತಾ ಇಲ್ಲ ಅವನು. ಹೀ ವಾಂಟ್ಸ್ ಟು ಲರ್ನ್, ಅವ್ನು ಕಲಿಯೋಕೆ ಇಷ್ಟ ಇದೆ, ಬಟ್ ಹೀ ವಾಂಟ್ಸ್ ಟು ಚೇಂಜ್ ದ ಸಿಸ್ಟಮ್ ಆಫ್ ಲರ್ನಿಂಗ್. ಇಲ್ಲಿ ಕಲಿಯುವಂಥ ವಿಧಾನವನ್ನು ಬದಲಿಸಬೇಕು ಅಂತ ನಾವು. ಓಕೆ, ನೀವು ಎರಡನೇದ್ರೊಳಗೆ ನೋಡಿರ್ಬೋದು, ಕ್ರೂಯಲ್ ಔಟ್ವರ್ನ್ ಅಂತ ಹೇಳಿ. ಎರಡನೇ ಸ್ಟ್ಯಾಂಜದೊಳಗೆ ಏನು ಹೇಳ್ತಾನಪ್ಪ ಅಂದ್ರೆ, ಕ್ರೂಯಲ್ ಔಟ್ವರ್ನ್. ನೋಡಿರಿ, ನಾವು ಎಲ್ಲಿ ಅಥಾರಿಟೇಟಿವ್ ಲರ್ನಿಂಗ್ ಇರ್ತೈತಿ, ಎಲ್ಲಿ ಎಕ್ಸೈಟ್ಮೆಂಟ್ ಇರೋಂಗಿಲ್ಲ, ಆ್ಯಕ್ಟಿವ್ ಲರ್ನಿಂಗ್ ಇರೋಂಗಿಲ್ಲ, ಅದ್ರ ಬಗ್ಗೆ ಐತಿದೆ ಆ್ಯಕ್ಚುಲಿ ಪೋಯಿಟ್ರಿ. ಓಕೆ, ಸಿಟ್ ಇನ್ ಅ ಕೇಜ್ ಆ್ಯಂಡ್ ಸಿಂಗ್. ನೋಡ್ರಿ, ಈ ವಿದ್ಯಾರ್ಥಿ ಜೀವನನ ಭಾಳ ಖುಷಿ ಪಡೋ ವಿಚಾರ ಒಂದು. ಆದರೆ ನೀವು ತಂದು ಸ್ಕೂಲ್ ಅಂತ ಒಂದು ಪ್ಲೇಸ್ನೊಳಗೆ ಅದು ವೆರಿ ರಿಸ್ಟ್ರಿಕ್ಷನ್ಸ್, ಎಲ್ಲಿ ಫ್ರೀಡಮ್ ಇರೋದಂಥ ಸ್ಕೂಲ್ನೇ ತಂದು ಹಾಕಿದಾಗ ಅಲ್ಲಿ ಒಂದು ಗುಡಿಸ್ಲೊಳಗೆ ಅಂದ್ರೆ ಕೇಜ್ನೊಳಗೆ ಕುಟ್ಕೊಂಡು ಹಾಡಿದ್ರೆ ಏನು ಬಂತು ಅಂತ ಕೇಳ್ತಾನೆ. ಹೌ ಕ್ಯಾನ್ ಅ ಚೈಲ್ಡ್ ವೆನ್ ಫಿಯರ್ಸ್ ಎನಾಯ್ ಬಟ್ ಡ್ರೂಪ್ಸ್ ಇಸ್ ಟೆಂಡರ್ ವಿಂಗ್. ನೋಡ್ರಿ, ಒಂದು ಚೈಲ್ಡ್ ಐತಲ್ಲ, ಈ ಮಗು, ಹೌ ಕ್ಯಾನ್ ಅ ಚೈಲ್ಡ್ ವೆನ್ ಫಿಯರ್ಸ್ ಅಂದರೆ ಭಯ, ಈ ಶಿಕ್ಷಕರ ಭಯ, ಒಂದು ಆ ಅಟ್ಮಾಸ್ಫಿಯರ್ದ ಭಯ ಅವನಲ್ಲಿದ್ದಾಗ ಅದು ಯಾವಾಗಲೂ ಸಿಟ್ಟು ಬರೆಸಿರ್ತೈತಿ ಹುಡುಗ. ಬಟ್ ಡ್ರೂಪ್ಸ್ ಇಸ್ ಟೆಂಡರ್ ವಿಂಗ್. ಇಲ್ಲಿ ನೋಡ್ರಿ, ಈ ಮಗುವನ್ನು ಪಕ್ಷಿಗೆ ಹೋಲಿಸಿದಾಗ ಅವಾಗ ವಿಂಗ್ ಇರ್ತಾವೆ. ವಿಂಗ್ ಇನ್ ದ ಸೆನ್ಸ್ ಹೋಲಿಕೆ ಮಾಡಿದಾಗ ಪಕ್ಷಿಗೆ ಯಾವ ಥರನಾಗಿ ರೆಕ್ಕೆಗಳಿರ್ತಾವಲ್ಲ, ಆ ರೆಕ್ಕೆಗಳನ್ನು ಡ್ರೂಪ್ ಮಾಡಿಬಿಡ್ತಾವೆ. ಅಂದ್ರೆ ಮುದುರ್ಕೊಂಡು ಕೂತಪ್ಪ ಅಂತಂದ್ರೆ ಎಂಜಾಯ್ಮೆಂಟ್ ಎಲ್ಲಾಕೈತಿ, ಎಲ್ಲಿ ಎತ್ತರಕ್ಕೆ ಹಾರಕ್ಕೆ ಆಗೋದಿಲ್ಲ. ಮತ್ತು ಅದೇ ಥರನಾಗಿ ಬಹಳಷ್ಟೇನು ಆ ಅಪಾರ್ಚುನಿಟಿಗಳನ್ನ ಹುಡುಕಾಡ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಫೊಗೆಟ್ ಹಿಸ್ ಯೂತ್ಫುಲ್ ಸ್ಪ್ರಿಂಗ್. ಮತ್ತು ಇಂಥ ಕಷ್ಟದಾಗಿದ್ದಾಗ ಎಂಜಾಯ್ ಮಾಡಬೇಕು ಅನ್ನೋದನ್ನು ಮರ್ತು ಬಿಡ್ತಾನೋ ಅಂಥೇಳಿ. ಓಕೆ, ಮತ್ತು ಕೊನೆಯದಾಗಿ ಸ್ಕೂಲ್ ಬಾಯ್ ಏನು ಕೇಳ್ತಾನೆ ಮತ್ತಪ್ಪ ಅಂತಂದ್ರೆ, ಓ ಫಾದರ್ ಆ್ಯಂಡ್ ಮದರ್, ಓ ತಂದೆ ತಾಯಿಗಳ ನೀವು, ಇಫ್ ಬರ್ಡ್ಸ್ ಆರ್ ನಿಪ್ಡ್, ಬರ್ಡ್ಸ್ ಅಂದ್ರೆ ಏನು ರೀ, ಹೂವಿನ ಒಂದು ಮೊಗ್ಗೆಗಳಿರ್ತಾವಲ್ಲ, ಅವುಗಳನ್ನ ನೀವು ಸ್ನ್ಯಾಚ್ ಮಾಡಿಬಿಟ್ರಿ, ಮುರಿದು ಬಿಟ್ರಿಪ್ಪ ಅಂತಂದ್ರೆ, ಆ್ಯಂಡ್ ಬ್ಲಾಸಮ್ ಬ್ಲೋನ್ ಅವೇ, ಅದ್ರೊಳಗಿನ ಈ ಹೂವಿನ ಇದು ಇರ್ತೈತಲ್ಲ, ಅದು ಬ್ಲಾಸಮ್ ನೀವು ಒಗೆದು ಬಿಟ್ರಪ್ಪ ಅಂದ್ರೆ, ಮುರಿದಿಟ್ಬಿಟ್ರಪ್ಪ ಅಂತಂದ್ರೆ, ಆ್ಯಂಡ್ ಇಫ್ ದ ಟೆಂಡರ್ ಪ್ಲ್ಯಾಂಟ್ಸ್ ಆರ್ ಸ್ಟ್ರಿಪ್ಡ್, ಸಣ್ಣ ಈಗ ಚಿಗುರು ಕತ್ತಿರುವಂಥ ಈ ಪ್ಲ್ಯಾಂಟ್ಗಳನ್ನು, ಸಸಿಗಳನ್ನು ನೀವು ಮುರಿದು ಬಿಟ್ರಿ ಅಂತಂದ್ರೆ, ಆಫ್ ದೇರ್ ಜಾಯ್ ಆ್ಯಂಡ್ ಸ್ಪ್ರಿಂಗ್ ಡೇ. ಅಂದ್ರೆ ಯಾವ ಟೈಮ್ ಸ್ಪ್ರಿಂಗ್ ಡೇ ಅನ್ನೋದೇನು ರೀ, ಅವರ ಈ ಒಂದು ಈ ಬಾಲ್ಯ ಜೀವನದೊಳಗೆ ನೀವು ಇಷ್ಟೆಲ್ಲ ಏನೋ ಅವ್ರಿಗೆ ರೆಸ್ಟ್ರಿಕ್ಷನ್ ಹಾಕಿ ನೀ ಹಂಗಿರಬೇಕು, ನೀ ಹಿಂಗಿರಬೇಕು ಅಂತ ಮಾಡಿದ್ರಪ್ಪ ಅಂತಂದ್ರೆ, ಬೈ ಸಾರೋ ಆ್ಯಂಡ್ ಕೇರ್ಸ್ ಡಿಸ್ಮೇ, ಅದು ಹೆಂಗೆ ಆಕೈತಿ, ಬರೀ ದುಃಖದೊಳಗನ ಕಳೆದು ಬಿಡ್ಬೇಕಾಕೈತಿ. ಡಿಸ್ಮೇ ಅಂತಂದ್ರೆ ಏನು ರೀ, ಡಿಸ್ಕರೇಜ್ಮೆಂಟು, ಫಿಯರ್ ಅಂದಂಗೆ. ಓಕೆ, ಆ್ಯಂಡ್ ನೀವು ಇಷ್ಟೆಲ್ಲ ಮಾಡಿದಾಗ ಫಾದರ್ ಮದರು ನೀವು ಆ ಒಂದು ಬಡ್ ಮುರಿದಾಗ, ಆ ಒಂದು ಸಣ್ಣ ಸಸಿಯನ್ನು ಕಿತ್ತೋಗಿದಾಗ, ಅವರ ಕಡೆ ಇರುವಂಥ ಸಮಯವನ್ನು ಕಿತ್ಕೊಂಡಾಗ ನಿಮಗೆ ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್. ನೋಡ್ರಿ, ಈ ಸಮ್ಮರ್ ಅನ್ನೋದು ಹೆಂಗಪ್ಪ ಅಂತಂದ್ರೆ, ಇಲ್ಲಿ ಅವ್ರು ಏನು ಮಾಡ್ತಾರೆ, ಒಂದು ಹಣ್ಣು ಕೊಡುವಂಥ ಸಮಯ ಇದು. ನೋಡ್ರಿ, ಮಾವಿನ ಹಣ್ಣದು ಯಾವಾಗ ಕೊಡ್ತಾವಪ್ಪ ಅಂದ್ರೆ, ಅವರು ಚಳಿಗಾಲದೊಳಗೆ ಹೂ ಬಿಟ್ಟಿರ್ತಾವೆ, ಆಮೇಲೆ ಸಣ್ಣ ಕಾಯಾಗಿ ಬೇಸಿಗೆ ಕಾಲದಾಗ ಏನಾಕೈತಪ್ಪ ಅಂತಂದ್ರೆ ಮಾವಿನ ಹಣ್ಣು ಬರ್ತೈತಿ. ಹಾಗೆ ಎಕ್ಸಾಂಪಲ್, ಹೌ ಶಾಲ್ ದ ಸಮ್ಮರ್ ಅರೈಸ್ ಇನ್ ದ ಜಾಯ್, ಹೌ ಸಮ್ಮರ್ಸ್ ಫ್ರೂಟ್ ಅಪಿಯರ್. ಸಮ್ಮರ್ ನಿಮಗೆ ನೀವೇನೂ ಮಾಡ್ಲಿಕ್ಕಪ್ಪ ಅಂತಂದ್ರೆ, ಎಲ್ಲನೂ ರೆಸ್ಟ್ರಿಕ್ಷನ್ಗೆ ಹಾಕಿಬಿಟ್ರಪ್ಪ ಅಂತಂದ್ರೆ, ನೀವು ಅವ್ರ ಕಡೆ ಎಕ್ಸ್ಪೆಕ್ಟ್ ಮಾಡಕತ್ತಿದ್ದನ್ನು ಹೆಂಗೆ ಪಡ್ಯಾಕೆ ಸಾಧ್ಯ ಆಗೋದಿಲ್ಲ. ಅವರಿಂದ ಒಂದು ಫ್ರೂಟ್ಫುಲ್ ರಿಸಲ್ಟನ್ನು ನೀವು ಪಡ್ಕೊಳ್ಳೋದು ಯಾವಾಗ, ಇಟ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಹೌ ಶಾಲ್ ವಿ ಗ್ಯಾದರ್ ವಾಟ್ ಗ್ರೀವ್ಸ್ ಡೆಸ್ಟ್ರಾಯ್. ನೋಡಿರಿ, ನಾವು ಹೌ ಶಾಲ್ ವಿ ಗ್ಯಾದರ್, ನಾವು ವಾಪಸ್ ಹೆಂಗೆ ತಗೊಳ್ಳೋದು, ಏನು ಈ ದುಃಖಮಯದಂಥ ಒಂದು ಜೀವನವನ್ನು ಕಳೆದಿರ್ತಾರಲ್ಲ ಚಿಕ್ಕ ಮಕ್ಕಳು, ಅವುಗಳನ್ನ ಹೌ ಕ್ಯಾನ್ ವಿ ಗ್ಯಾದರ್ ಇಟ್ ಬ್ಯಾಕ್, ಇಟ್ಸ್ ನಾಟ್ ಪಾಸಿಬಲ್, ರೈಟ್. ದೆನ್ ಬ್ಲೆಸ್ ದ ಮೆಲೋವಿಂಗ್ ಇಯರ್. ಹೌ ಕ್ಯಾನ್ ಯು ಬ್ಲೆಸ್ ದ ಮೆಲೋವಿಂಗ್ ಇಯರ್. ಮೆಲೋವಿಂಗ್ ಅಂದ್ರೆ ಏನು ರೀ, ಇಲ್ಲಿ ಒಂದು ರಿಲ್ಯಾಕ್ಸ್ ಆದಂಥದ್ದು. ಆ ಮಗುವಿಗೆ ರಿಲ್ಯಾಕ್ಸ್ ಅನ್ನೋದೇ ಇಲ್ಲ. ರೆಸ್ಟ್ರಿಕ್ಷನ್ ಒಳಗೆ ಬೆಳೆದಂಥ ಮಗುವಿಗೆ ಯಾವಾಗ ರಿಲ್ಯಾಕ್ಸ್ ಸಿಗುತ್ತೆ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಮೆಲೋವಿಂಗ್ ಇಯರ್ ಅಂತ ಹೇಳ್ತಾರೆ. ದೆನ್
ವೆನ್ ದ ಬ್ಲಾಸ್ಟ್ ಆಫ್ ವಿಂಟರ್ ಅಪಿಯರ್. ದ ಬ್ಲಾಸ್ಟ್ ಆಫ್ ವಿಂಟರ್ ಅಂದರೆ ಏನು ರೀ, ನೀವೊಂದು ಸಣ್ಣ ಒಂದು ಸಸಿ ಅಥವಾ ಪ್ಲ್ಯಾಂಟನ್ನು ಪ್ಲ್ಯಾಂಟೇಷನ್ ಮಾಡ್ರಿ ಅಂತ ತಿಳ್ಕೊರಿ. ಅದೇ ಯಾವ ಟೈಮ್ನಾಗಪ್ಪ ಅಂತಂದ್ರೆ ಒಂದು ಚಳಿಗಾಲದಾಗ ಮಾಡಿದಾಗ, ಇಫ್ ಇಟ್ ಈಸ್ ಬ್ಲಾಸ್ಟ್ ಆಫ್ ವಿಂಟರ್. ಬ್ಲಾಸ್ಟ್ ಆಫ್ ವಿಂಟರ್ ಸಿಕ್ಕಾಪಟ್ಟೆ ಚಳಿ, ಅದ್ರ ಜೊತೆಗೆ ಅಷ್ಟು ಗಾಳಿ, ಚಳಿ ಗಾಳಿ ಇದ್ದಾಗ ಆ ಸಸಿ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಅದೇ ಈ ಬ್ಲಾಸ್ಟ್ ಆಫ್ ವಿಂಟರ್ ಅಪಿಯರ್ ಅಂದ್ರಾಗ, ಇಲ್ಲಿ ಬ್ಲಾಸ್ಟ್ ಆಫ್ ವಿಂಟರ್ ಅಂತಂದರೆ ಇದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ರೆಸ್ಟ್ರಿಕ್ಷನ್ಗೆ ಹೋಲಿಸ್ತಾರೆ. ನಾವು ಸಿಕ್ಕಾಪಟ್ಟೆ ರೆಸ್ಟ್ರಿಕ್ಷನ್ ಹಾಕಿ ಹಿಂಗೆ ಏರು ಹಂಗೆ ಏರು ಮಾಡಿದಾಗ ಅವಾಗ ಯಾವಾಗ ರಿಲ್ಯಾಕ್ಸೇಷನ್ ಸಿಗುತ್ತೆ ಹುಡುಗಗೆ, ರಿಲ್ಯಾಕ್ಸ್ಡ್, ಹಿ ಕೆನಾಟ್ ಬಿ ಬ್ಲೆಸ್ಡ್ ವಿತ್ ಎ ಮೆಲೋಯಿಂಗ್ ಇಯರ್ ಅಂತ ಹೇಳಿ. ಓಕೆ, ಸೊ ಈ ಒಂದು ಪೊಯಿಟ್ರಿ ಒಳಗೆ ವಿಲಿಯಂ ಬ್ಲೇಕ್ ಅವರು ಹೀ ಈಸ್ ನಾಟ್ ಅಪೋಸಿಂಗ್ ದ ಸ್ಕೂಲ್ ಥ್ರೂ ದ ಬಾಯ್. ಆ ಬಾಯ್ ಮುಖಾಂತರ ಅವ್ರು ಈ ಸ್ಕೂಲ್ ಬಗ್ಗೆ ಅವ್ರಿಗಿರುವಂಥ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಇಲ್ಲಿ ಅವ್ರು ಏನು ಮಾಡತ್ತಾರಪ್ಪ ಅಂತಂದ್ರೆ, ಹೀ ಈಸ್ ನಾಟ್ ಅಪೋಸಿಂಗ್ ಸ್ಕೂಲ್, ಹೀ ಈಸ್ ಜಸ್ಟ್ ಅಪೋಸಿಂಗ್ ದ ವೇ. ಇಲ್ಲಿ ಇರುವಂಥ ಒಂದು ಎನ್ವಿರಾನ್ಮೆಂಟನ್ನು ಅವ್ರು ಏನು ಮಾಡ್ತಾಯಿದ್ದಾರೆ, ಅಪೋಸ್ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಆಕೈತಪ್ಪ ಅಂತಂದ್ರೆ, ವಾಟ್ ಹೀ ಈಸ್ ಎಕ್ಸ್ಪೆಕ್ಟಿಂಗ್ ಆ್ಯಕ್ಟಿವ್ ಲರ್ನಿಂಗ್. ಫ್ರೀಡಮ್ ಬೇಕು ವಿದ್ಯಾರ್ಥಿಗಳಿಗೆ, ಏನು ಬೇಕು, ಫ್ರೀಡಮ್ ಬೇಕು, ಆಡ್ತಾ ಕಲಿಬೇಕು, ನಲಿತಾ ಕಲಿಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ಐ ಹೋಪ್ ಈ ಪೊಯಿಟ್ರಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಪ್ಲೀಸ್ text to me or you can write in the comment section. I'll reply to you. Okay, thank you for watching my video. If you like the video, please subscribe and share my video to your friends. Okay, thank you.